ಸ್ನೇಹಿತರೆ, ನಮ್ಮ ದೇಶದ ಲಕ್ಷಾಂತರ ಸ್ಟೂಡೆಂಟ್ಸ್ ಲೈಫ್ ಜೊತೆ ಚೆಲ್ಲಾಟ ಆಡದ ಈ ನೀಟ್ ಪೇಪರ್ ಲೀಕ್ ಹಗರಣದಿಂದಾಗಿ ಡೆಲ್ಲಿಯಲ್ಲಿ ಸ್ಟೂಡೆಂಟ್ಸ್ ಮತ್ತೆ ಅಪೋಸಿಷನ್ ಪಾರ್ಟಿಯವರು ರೋಡ್ಗೆ ಇಳಿದು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿದ್ದನ್ನ ನೀವೆಲ್ಲ ಗಮನಿಸಿರ್ತೀರಾ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲೇಬೇಕು ಅಂತ ಸಿಕ್ಕಾಪಟ್ಟೆ ಹಂಗಾಮ ಮಾಡಿದ್ರು, ಇಷ್ಟೆಲ್ಲ ರಂಪಾಟ ಆದ್ರು, ನ್ಯೂಸ್ ಚಾನೆಲ್ ನಲ್ಲಿ ಬೆಂಕಿ ಉರಿದ್ರು, ಪ್ರಧಾನಿ ಮೋದಿ ಮತ್ತೆ ಬಿಜೆಪಿ ಹೈಕಮಾಂಡ್ ಮಾತ್ರ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಬೆನ್ನಿಗೆ ಬಂಡೆಯಂತೆ ನಿಂತಿದ್ದಾರೆ. ನಮ್ಗೆಲ್ಲ ಇದನ್ನ ನೋಡಿ ದೊಡ್ಡ ಡೌಟ್ ಬರೋದು ಸಹಜ. ಇಷ್ಟೊಂದು ಪ್ರೆಷರ್ ಇದ್ರು ಧರ್ಮೇಂದ್ರ ಪ್ರಧಾನ್ ಅವರ ಮಂತ್ರಿ ಕುರ್ಚಿ ಯಾಕೆ ಅಲ್ಲಾಡ್ತಿಲ್ಲ ಅಂತ. ಬೇರೆ ಯಾರಾದ್ರೂ ಮಿನಿಸ್ಟರ್ ಆಗಿದ್ರೆ ಇಷ್ಟೊತ್ತಿಗಾಗ್ಲೇ ರಾಜೀನಾಮೆ ಪತ್ರ ಕೈಗೆ ಕೊಟ್ಟು ಮನೆಗೆ ಕಳಿಸ್ತಾ ಇದ್ರು. ಆದ್ರೆ ಪ್ರಧಾನ್ ವಿಷಯದಲ್ಲಿ ಬಿಜೆಪಿ ಯಾಕೆ ಇಷ್ಟೊಂದು ಸೇಫ್ ಗೇಮ್ ಆಡ್ತಿದೆ ಗೊತ್ತಾ? ಇದಕ್ಕೆ ಬರೀ ಎಕ್ಸಾಮ್ ಲೀಕ್ ಒಂದೇ ಮೇನ್ ರೀಸನ್ ಅಲ್ಲ, ಇದರ ಹಿಂದೆ ದೊಡ್ಡ ಪೊಲಿಟಿಕಲ್ ಪ್ಲಾನ್ ಇದೆ. ಅದೇನು ಅಂತ ಮುಂದೆ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಮೇನ್ ರೀಸನ್ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ಒಡಿಶಾ ಪೊಲಿಟಿಕಲ್ ಕನೆಕ್ಷನ್ ಮತ್ತೆ RSS ಜೊತೆಗಿರೋ ದೋಸ್ತಿ. ಇತ್ತೀಚೆಗೆ ನಡೆದ ಒಡಿಶಾ ಎಲೆಕ್ಷನ್ ನಲ್ಲಿ ಬಿಜೆಪಿ ನವೀನ್ ಪಟ್ನಾಯಕ್ ಅವರ ಭದ್ರಕೋಟೆಯನ್ನ ಉಡಿಸ್ ಮಾಡಿ ಮೊದಲ ಬಾರಿಗೆ ಸ್ವಂತ ಬಲದ ಮೇಲೆ ಸರ್ಕಾರ ಮಾಡಿದ್ದನ್ನ ನೀವು ನೋಡಿರ್ತೀರಾ. ಈ ಹಿಟ್ ಗೆಲುವಿನ ಹಿಂದೆ ಬ್ಯಾಕ್ ಸ್ಟೇಜ್ ನಲ್ಲಿ ನಿಂತು ಕೆಲಸ ಮಾಡಿದ ರಿಯಲ್ ಹೀರೋ ಅಂದ್ರೆ ಇದೇ ಧರ್ಮೇಂದ್ರ ಪ್ರಧಾನ್. ಇವರು ಕಾಲೇಜು ದಿನಗಳಿಂದಲೇ ABVP ಮತ್ತೆ ಸಂಘ ಪರಿವಾರದಲ್ಲಿ ಆಕ್ಟಿವ್ ಆಗಿ ಬೆಳೆದವರು. ಅಂದ್ರೆ RSS ನ ಆಪ್ತ ನಾಯಕ. ಒಡಿಶಾದಲ್ಲಿ ಬಿಜೆಪಿಯನ್ನ ಪವರ್ಗೆ ತರೋಕೆ ಇವರು ಸುದೀರ್ಘ ಕಾಲ ಪಟ್ಟ ಕಷ್ಟ ಮತ್ತೆ RSS ಜೊತೆಗಿನ ಇವರ ಗಟ್ಟಿ ಬಾಂಧವ್ಯ ಇವರಿಗೆ ದೊಡ್ಡ ಪವರ್ ಆಗಿದೆ. ಪ್ರಧಾನಿ ಮೋದಿ ಮತ್ತೆ ಅಮಿತ್ ಶಾ ಅವರಿಗೆ ಧರ್ಮೇಂದ್ರ ಪ್ರಧಾನ್ ಮೇಲೆ ಫುಲ್ ನಂಬಿಕೆ ಇದೆ. ಇವರು ಕೇವಲ ಒಬ್ಬ ಮಿನಿಸ್ಟರ್ ಮಾತ್ರ ಅಲ್ಲ, ಪಾರ್ಟಿಯನ್ನ ಒಡಿಶಾದಲ್ಲಿ ಬಲಪಡಿಸಿದ ಬಿಜೆಪಿಯ ರಿಯಲ್ ಕಿಂಗ್ ಮೇಕರ್. ಇಂಥ ಒಬ್ಬ ಪವರ್ಫುಲ್ ನಾಯಕನನ್ನ ಒಂದು ಎಕ್ಸಾಮ್ ರಗಳೆಗೋಸ್ಕರ ತಕ್ಷಣವೇ ಕಿತ್ತೋಗಿದ್ರೆ ಅದು ಒಡಿಶಾದಲ್ಲಿ ಪಾರ್ಟಿಗಾಗಿ ದುಡಿದ ಕಾರ್ಯಕರ್ತರಿಗೆ ತಪ್ಪು ಮೆಸೇಜ್ ಕೊಟ್ಟಂತಾಗುತ್ತೆ. ಅದಕ್ಕೋಸ್ಕರವೇ ಬಿಜೆಪಿ ಹೈಕಮಾಂಡ್ ಇವರನ್ನ ಫುಲ್ ಪ್ರೊಟೆಕ್ಟ್ ಮಾಡ್ತಾ ಇದೆ. ಸ್ನೇಹಿತರೆ, ಎರಡನೇ ಮೇನ್ ಪಾಯಿಂಟ್ ಅಂದ್ರೆ ಬಿಜೆಪಿಯ ರಾಜಕೀಯ ತಂತ್ರ. ಅಪೋಸಿಷನ್ ಪಾರ್ಟಿ ಅವರು ಏನೇ ಡಿಮ್ಯಾಂಡ್ ಮಾಡಿದ್ರು ಅದಕ್ಕೆ ಜಗ್ಬಾರ್ದು ಅನ್ನೋ ರೂಲ್. ನೀವು ಹಳೆ ಪೊಲಿಟಿಕಲ್ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗುತ್ತೆ. ರಾಹುಲ್ ಗಾಂಧಿ ಅಥವಾ ಬೇರೆ ಪಾರ್ಟಿಯವರು ಒಬ್ಬ ಮಿನಿಸ್ಟರ್ ರಾಜೀನಾಮೆಗೆ ಪ್ರೊಟೆಸ್ಟ್ ಮಾಡಿದ ತಕ್ಷಣ ಬಿಜೆಪಿ ಯಾವತ್ತೂ ವಿಕೆಟ್ ಬಿಟ್ಕೊಡಲ್ಲ. ವಿರೋಧ ಪಕ್ಷಗಳ ಪ್ರೆಷರ್ಗೆ ಬಗ್ಗಿ ಧರ್ಮೇಂದ್ರ ಪ್ರಧಾನ್ ಅವರಿಂದ ರಾಜೀನಾಮೆ ತಗೊಂಡ್ರೆ ಸರ್ಕಾರ ತನ್ನ ತಪ್ಪನ್ನ ಒಪ್ಕೊಂಡಂತೆ ಆಗುತ್ತೆ. ಇದು ಹೈಕಮಾಂಡ್ ಇರೋ ಭಯ. ಒಮ್ಮೆ ಧರ್ಮೇಂದ್ರ ಪ್ರಧಾನ್ ಅವರನ್ನ ಮನೆಗೆ ಕಳಿಸಿದ್ರೆ ಅಪೋಸಿಷನ್ ಅವರು ನೇರವಾಗಿ ಪ್ರಧಾನಿ ಮೋದಿ ಮತ್ತೆ ಸಾರ್ವಜನಿಕವಾಗಿ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡೋಕೆ ದೊಡ್ಡ ಪಾಯಿಂಟ್ ಸಿಕ್ಕಂತಾಗುತ್ತೆ. ನಮ್ಮ ಹೋರಾಟದಿಂದಲೇ ಎಜುಕೇಶನ್ ಮಿನಿಸ್ಟರ್ ಮನೆಗೆ ಹೋದ್ರು ಅಂತ ಕಾಂಗ್ರೆಸ್ ಪ್ರಚಾರ ಮಾಡೋಕೆ ಶುರು ಮಾಡುತ್ತೆ. ಈ ಕಾರಣಕ್ಕಾಗಿ ಬಿಜೆಪಿ ಯಾವುದೇ ಕಾರಣಕ್ಕೂ ವಿರೋಧ ಪಕ್ಷಗಳಿಗೆ ಕ್ರೆಡಿಟ್ ಸಿಗದಂತೆ ಕಂಟ್ರೋಲ್ ಮಾಡ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ಅವರನ್ನ ಸೇವ್ ಮಾಡೋ ಮೂಲಕ ನಾವು ವಿರೋಧ ಪಕ್ಷಗಳ ಬೆದರಿಕೆಗೆ ಹೆದರೋಲ್ಲ, ತನಿಖೆ ನಡೀತಾ ಇದೆ ಅಂತ ತೋರಿಸ್ಕೊಳ್ಳೋದು ಮೋದಿ ಅವರ ಪ್ಲಾನ್. ಈ ರಾಜಕೀಯ ಹಠವೇ ಪ್ರಧಾನ್ ಕುರ್ಚಿಯನ್ನ ಸೇಫ್ ಆಗಿ ಇಟ್ಟಿದೆ. ಸ್ನೇಹಿತರೆ, ಮೂರನೇ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಪೇಪರ್ ಲೀಕ್ ಮ್ಯಾಟರ್ ನಲ್ಲಿ ಸಿಗ್ಬಿದ್ದಿರೋದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದ್ರೆ NTA. ಸರ್ಕಾರದ ಸಿಂಪಲ್ ಲಾಜಿಕ್ ಏನಂದ್ರೆ ಎಕ್ಸಾಮ್ ನಡೆಸೋದು NTA ಅನ್ನೋ ಒಂದು ಪ್ರತ್ಯೇಕ ಸಂಸ್ಥೆ. ಇದರಲ್ಲಿ ಎಜುಕೇಶನ್ ಮಿನಿಸ್ಟರ್ ಕೂತು ಪೇಪರ್ ಪ್ರಿಂಟ್ ಮಾಡಲ್ಲ ಅಥವಾ ಸೆಂಟರ್ನ ಹಂಚಲ್ಲ. ಹಾಗಾಗಿ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರ ತಪ್ಪು ಏನೂ ಇಲ್ಲ, ಇದು ಆಫೀಸರ್ಸ್ ಮಾಡಿದ ತಪ್ಪು ಅಂತ ಬಿಜೆಪಿ ಸೇಫ್ ಗೇಮ್ ಆಡ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ತಕ್ಷಣವೇ ಮೀಡಿಯಾ ಮುಂದೆ ಬಂದು ಯಾರು ತಪ್ಪು ಮಾಡಿದಾರೋ ಅವರ ಮೇಲೆ ಆಕ್ಷನ್ ತಗೊಳ್ತೀವಿ, ಸಿಸ್ಟಮ್ ಕ್ಲೀನ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಮ್ಯಾಟರ್ ಸೀರಿಯಸ್ ಆಗ್ತಿದ್ದಂತೆ CBI ತನಿಖೆಗೆ ಕೊಟ್ಟು NTA ಮೇನ್ ಹೆಡ್ ನ ಕೆಲಸದಿಂದ ತೆಗೆದು ಹಾಕಿದ್ರು. ಅಂದ್ರೆ ಸಂಸ್ಥೆಯ ಆಫೀಸರ್ಸ್ ಅನ್ನ ಬಲಿ ಕೊಟ್ಟು ಮ್ಯಾಟರ್ ಅನ್ನ ಕೂಲ್ ಮಾಡೋ ಪ್ಲಾನ್ ಮಾಡಲಾಯಿತು. ಮಿನಿಸ್ಟರ್ಗೆ ಏನು ತೊಂದರೆ ಆಗದಂತೆ ನೋಡ್ಕೊಳ್ಳಾಯ್ತು. ಈ ರೀತಿ ಮಿನಿಸ್ಟ್ರಿ ಮೇಲಿದ್ದ ಕಳಂಕವನ್ನ ಆಫೀಸರ್ಸ್ ಕಡೆಗೆ ತಿರುಗಿಸಿ ಪ್ರಧಾನ್ ಅವರನ್ನ ಫುಲ್ ಸೇಫ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಾಲ್ಕನೇ ಪ್ರಮುಖ ಪಾಯಿಂಟ್ ಅಂದ್ರೆ ಇತ್ತೀಚೆಗೆ ನಡೆದ ಲೋಕಸಭಾ ಎಲೆಕ್ಷನ್ ನಂತರ ಬದಲಾದ ರಾಜಕೀಯ ಕಂಡೀಷನ್. ಈ ಬಾರಿ ಕೇಂದ್ರದಲ್ಲಿ ಬಿಜೆಪಿಗೆ ಫುಲ್ ಮೆಜಾರಿಟಿ ಬರಲಿಲ್ಲ. ಮೈತ್ರಿಕೂಟದ ಸಪೋರ್ಟ್ ನಿಂದ ಸರ್ಕಾರ ನಡೀತಾ ಇದೆ. ಇಂಥ ಟೈಮಲ್ಲಿ ಮಂತ್ರಿ ಮಂಡಲದಲ್ಲಿ ಯಾರನ್ನಾದ್ರೂ ರಾಜೀನಾಮೆ ಮಾಡಿಸಿದ್ರೆ ಅದು ಸರ್ಕಾರದ ಇಮೇಜ್ಗೆ ದೊಡ್ಡ ಪೆಟ್ಟು ಕೊಡುತ್ತೆ. ಧರ್ಮೇಂದ್ರ ಪ್ರಧಾನ್ ಬಿಜೆಪಿಯ ರಿಯಲ್ ಆಲ್ರೌಂಡರ್ ಲೀಡರ್. ಇವರು ಹಿಂದೆ ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದಾಗ ಉಜ್ವಲ ಸ್ಕೀಮ್ ಅನ್ನ ಸೂಪರ್ ಸಕ್ಸಸ್ ಮಾಡಿದವರು. ಅಷ್ಟೇ ಅಲ್ಲದೆ ಪಾರ್ಟಿಗೆ ಯಾವುದೇ ಪ್ರಾಬ್ಲಮ್ ಬಂದ್ರು ಮ್ಯಾನೇಜ್ ಮಾಡೋ ಗ್ರೇಟ್ ಚಾಣಕ್ಯತನ ಇವ್ರಿಗಿದೆ. ಈಗಷ್ಟೇ ಹೊಸ ಗವರ್ಮೆಂಟ್ ಸ್ಟಾರ್ಟ್ ಆಗಿರೋವಾಗ ಮೇನ್ ಎಜುಕೇಶನ್ ಮಿನಿಸ್ಟರ್ನೇ ಕಿತ್ತು ಹಾಕಿದ್ರೆ ಅದು ಪಾರ್ಟಿಯ ವೀಕ್ನೆಸ್ ಅನ್ನ ತೋರಿಸುತ್ತೆ.
ಪ್ರಧಾನಿ ಮೋದಿ ಅವರಿಗೆ ತಮ್ಮ ಟೀಮ್ ಮೇಲೆ ಫುಲ್ ಕಂಟ್ರೋಲ್ ಇದೆ ಅಂತ ತೋರಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಪೊಲಿಟಿಕಲ್ ಇಮೇಜ್ ಕಾಪಾಡಿಕೊಳ್ಳೋಕೆ ಮತ್ತೆ ಸಂಸತ್ನಲ್ಲಿ ವಿರೋಧ ಪಕ್ಷಗಳನ್ನ ಎದುರಿಸೋಕೆ ಪ್ರಧಾನ್ ಅವರಂತಹ ಗಟ್ಟಿ ಲೀಡರ್ ಅಗತ್ಯ ಬಿಜೆಪಿಗಿದೆ. ಸ್ನೇಹಿತರೆ, ದೆಹಲಿಯ ರೋಡ್ನಲ್ಲಿ ಸಾವಿರಾರು ಸ್ಟೂಡೆಂಟ್ಸ್ ಮತ್ತೆ ಪೇರೆಂಟ್ಸ್ ಕಣ್ಣೀರು ಹಾಕಿ ಜಸ್ಟಿಸ್ಗಾಗಿ ಪ್ರೊಟೆಸ್ಟ್ ಮಾಡಿದ್ರು. ರಾಜಕೀಯದ ಲೆಕ್ಕಾಚಾರದ ಮುಂದೆ ವಿದ್ಯಾರ್ಥಿಗಳ ಭವಿಷ್ಯ ಇಲ್ಲಿ ಸೆಕೆಂಡ್ ಆಪ್ಷನ್ ಆಗಿದೆ. ಧರ್ಮೇಂದ್ರ ಪ್ರಧಾನ್ ಅವರನ್ನ ಸೇವ್ ಮಾಡ್ತಿರೋದು ಬಿಜೆಪಿಯ ಆಂತರಿಕ ಪವರ್, ಒಡಿಶಾದ ಎಲೆಕ್ಷನ್ ಲೆಕ್ಕಾಚಾರ, RSS ಸಪೋರ್ಟ್ ಮತ್ತೆ ಸರ್ಕಾರದ ಇಮೇಜ್ಗೋಸ್ಕರ. ಈಗ CBI ತನಿಖೆ ನಡೀತಾ ಇದೆ. ಆದ್ರೆ ಈ ಸಿಸ್ಟಮ್ ನಲ್ಲಿರೋ ಲೀಕೇಜ್ಗಳನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡದಿದ್ರೆ ಮುಂಬರೋ ದಿನಗಳಲ್ಲಿ ಮತ್ತೆ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ. ಎಕ್ಸಾಮ್ ಲೀಕ್ ಅನ್ನೋದು ಯುವಕರ ಫ್ಯೂಚರ್ ಜೊತೆಗಿನ ಚೆಲ್ಲಾಟ. ಇದರಲ್ಲಿ ರಾಜಕೀಯ ಮಾಡದೆ ಪರ್ಮನೆಂಟ್ ಸೊಲ್ಯೂಷನ್ ಹುಡುಕೋದು ಸರ್ಕಾರದ ಕರ್ತವ್ಯ. ನಿಮ್ಗೇನನ್ಸುತ್ತೆ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಿತ್ತಾ ಅಥವಾ ಬಿಜೆಪಿ ಮಾಡ್ತಿರೋ ಸಪೋರ್ಟ್ ಕರೆಕ್ಟ್ ಆಗಿದ್ಯಾ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.